ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ ಆ್ಯಂಡ್ ಇವತ್ತು January 11 ನನ್ನ ಹುಟ್ಟಿದ ಹಬ್ಬ. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ಸುಮಾರು ಕೆಲಸಗಳಿತ್ತು, ಪೂಜೆ ಎಲ್ಲ ಮಾಡಿ ಮುಗಿಸಿ ನೋಡಿದ್ರಿ ನೀವು. ಲಾಸ್ಟ್ ವ್ಲಾಗಲ್ಲೂ ನೋಡಿರ್ತೀರಾ, ಈ ವ್ಲಾಗಲ್ಲೂ ನೋಡಿದ್ರಿ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಎಕ್ಸೈಟೆಡ್ ಆಗಿದ್ದಿದ್ದು ಒಂದು ವಿಷಯಕ್ಕೆ, ವಿಚ್ ಇಸ್ ಬ್ಯಾಗ್ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಸೊ ಬ್ಯಾಗ್ ಗಿಫ್ಟ್ ಆಗಿ ಸಿಕ್ತು ಹಸ್ಬೆಂಡಿಂದ. ಸೊ ಆಲಿನ್ ಸೋಲಿದು ಬ್ಯಾಗ್ ಇದು, ನೀವು ನೋಡಿರ್ತೀರ ಲಾಸ್ಟ್ ಅಥವಾ ಅದ್ರ ಹಿಂದಿನ ವಿಡಿಯೋದಲ್ಲಿ ಹೋಗಿದ್ವಿ ಶಾಪಿಂಗ್ಗೆ. ಅದು ಆ್ಯಕ್ಚುಲಿ ಹೋಗಿದ್ದು ಲಾಸ್ಟ್ ಮಂತ್ ಡಿಸೆಂಬರಲ್ಲಿ ಹೋಗಿದ್ದು, ಯಾಕಂದರೆ ಡಿಸೆಂಬರ್ ಟೈಮಲ್ಲಿ ಸುಮಾರು ಸೇಲ್ಗಳು ನಡೀತಾ ಇರುತ್ತೆ. ಸೊ ಹಾಗಾಗಿ ನೋಡೋಣ ಅಂತ ಹೋಗಿದ್ದು. ಇದಕ್ಕಿನ್ನೆಲ್ಲೂ ಹೊರಗಡೆ ಒಳಗಡೆ ಎಲ್ಲೂ ಜಿಪ್ ಇಲ್ಲ. ನನ್ನ ಫೇವ್ರೆಟ್ ಪಾರ್ಟ್ ಬಂದು ಇದು, ಕ್ಯೂಟಾಗಿದೆ ಇದು. ಆ್ಯಂಡ್ ಒಳಗಡೆ ಕಂಪಾರ್ಟ್ಮೆಂಟ್ಸ್ ತುಂಬ ಚೆನ್ನಾಗಿದೆ. ಈ ಕಡೆ ಒಂದು ಜಿಪ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಇರೋದ್ರಿಂದ ಕರೆಕ್ಟಾಗಿ ಕಾಣಲ್ಲ ಅನಿಸುತ್ತೆ. ಆ್ಯಂಡ್ ಈ ಕಡೆಗೆ ಇಲ್ಲಿ 2 ಲಿಪ್ಸ್ಟಿಕ್ ಹೋಲ್ಡರ್ ಇದೆ. ಇದರಲ್ಲಿ ವಾಲೆಟ್ ಕ್ಯಾರಿ ಮಾಡೋಷ್ಟೇ ಇಲ್ಲ, ಯಾಕಂದರೆ ಕಾರ್ಡ್ ಹೋಲ್ಡರ್ ಕೂಡ ಇಲ್ಲೇ ಕೊಟ್ಟಿದ್ವಿ. ಸಿ, ಕಾರ್ಡ್ ಹೋಲ್ಡರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಈ ಥರ. ಇದಕ್ಕೆ ಅಟ್ಯಾಚ್ಡ್ ಆಗಿ ಕೊಟ್ಟಿದ್ದಾರೆ. ಸೊ ಇದು ಆಫರಲ್ಲಿನೂ ಕೂಡ ಇತ್ತು. ಸೊ MRP ಮೇಲೆ ಒಳ್ಳೆ ಡಿಸ್ಕೌಂಟ್ ಕೂಡ ಸಿಕ್ತು. ಸೊ ನಾನೀಗ ಹಾಕೊಂಡಿರೋ ಬಟ್ಟೆ ಅಮ್ಮ ಹೊಲ್ದು ಕಳಿಸಿರೋದು. ಇದರೊಟ್ಟಿಗೆ ಇನ್ನೂ 2 ಕಳಿಸಿದ್ದಾರೆ, ಸುಮಾರು ಕಳಿಸಿದ್ರು. ಇನ್ನು 2 ಚೂಡಿದಾರ್ ಇತ್ತು, ಈ ಥರದ್ದು ಇನ್ನೊಂದು ಲಾಂಗ್ ಫ್ರಾಕ್ ಇದೆ, ಅದನ್ನ ತೋರಿಸ್ತೀನಿ. ಆ್ಯಂಡ್ ಒಂದು ಸೀರೆ ಇದೆ. ಸೀರೆ ತುಂಬ ಸ್ಪೆಷಲ್ ಆಗಿದೆ, ಹೇಳ್ತೀನಿ. ಬಟ್ ಈ ಡ್ರೆಸ್ಸು ಫುಲ್ ಫ್ಲೋರ್ ಲೆಂತ್ ಮ್ಯಾಕ್ಸಿ ಅಥವಾ 1 ಪೀಸ್ ಅಂತ ಹೇಳ್ಬೋದು. ಆ್ಯಂಡ್ ಸ್ಲೀವ್ಸ್ ಈ ಥರ. ಇದು ಬಟ್ಟೆ ತೊಗೊಂಡ್ರೆ ಥಾನಲ್ಲಿ ಹರಿಸಿ ಮಾಡ್ತಾರಲ್ಲ, ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಅಂತ ನಾವು ಇವಾಗ ಏನು ಕರಿತೀವಿ, ಅದನ್ನು ನಮ್ಮಮ್ಮ ಸುಮಾರು ವರ್ಷಗಳಿಂದ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇದು ಅದರಲ್ಲಿ ಒಂದು. ಆ್ಯಂಡ್ ಇದು ತುಂಬ ಪ್ರಿಟ್ಟಿಯಾಗಿದೆ ಕಲರು, ಕನಕಾಂಬ್ರ ಕಲರ್, ಪೇಸ್ಟಲ್ ಕನಕಾಂಬ್ರ ಕಲರ್ ಅಂತ ಯಾವ್ದಾದ್ರು ಕಲರ್ ಇದ್ರೆ ಅದಕ್ಕಿದು ಆಪ್ಟ್ ಆಗಿರುತ್ತೆ. ಅದರ ಜೊತೆಗೆ ಇದೊಂದು ಲಾಂಗ್, ಇದು ಕೂಡ ಲಾಂಗ್ ಫ್ರಾಕು. ಇದ್ರ ಸ್ಲೀವ್ಸ್ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ಈ ಥರ ಡ್ರೆಸ್ಸಿಗೆ ಅಮ್ಮ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬ ಏನು ಡಿಸೈನ್ ಎಲ್ಲ ಏನು ಮಾಡಿರಲ್ಲ. ಸೊ ಸ್ಲೀವ್ಸ್ ಜೊತೆಗೆ ಸ್ವಲ್ಪ ಏನಾದರೂ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇದು ಇದ್ರ ಸ್ಲೀವ್ಸು ಈ ಥರ ಇಲ್ಲಿ ನೆರಿಗೆ ಬಂದಿದೆ. ಅಂದರೆ ಲೆಟ್ಸ್ ಸೇ ಇಲ್ಲಿಂದ ಸೀದಾ ಇಲ್ಲಿ ಇದಾಗುತ್ತೆ, ಬಲೂನ್ ಥರ ಸ್ಲೀವ್ಸ್ ಬರುತ್ತಲ್ಲ. ಸೊ ಆ ಸ್ಲೀವ್ಸು ಇದನ್ನ ಇದು ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ, ಮೇಲಿಂದ ಕೆಳಗೆ ತನಕ ಒಂದೇ. ಹಿಂದೆ ಟೈ ಮಾಡಲಿಕ್ಕೆ ಇದು ಕೊಟ್ಟಿದೆ, ಅಂದರೆ ಬೋ ಮಾಡಬೇಕಲ್ಲ, ಸೊ ಅದಕ್ಕೆ ಇದು ಕೊಟ್ಟಿದ್ದಾರೆ. ಸೊ ನನಗೆ ಸುಮಾರು ದಿನದಿಂದ ಈ ಕಲರ್ ಬೇಕಿತ್ತು. ನನ್ನ ಹತ್ರ ಬಿಲೀವ್ ಮೀ ವೆರಿ ಕಾಮನ್ ಕಲರು ರೆಡ್ ಕಲರ್ ಇರಲಿಲ್ಲ. ಸೊ ಇದು ಪಿಂಕ್ ಮೇಲೆ ರೆಡ್ ಅಲ್ಲ, ರೆಡ್ ಇದು. ಆ್ಯಕ್ಚುಲಿ ಇದ್ರ ಮೇಲೆ ಕ್ಯಾಮ್ರಾದಲ್ಲಿ ಪಿಂಕಿಶ್ ಕಾಣಿಸ್ತಾ ಇದೆ, ಬಟ್ ಪ್ಯೂರ್ ರೆಡ್ ಇದು. ಇದ್ರ ಸ್ಪೆಷಾಲಿಟಿ ಏನು ಅಂದರೆ, ಇದು ವೆಸ್ಟರ್ನ್ಗೂ ಹಾಕೋಬೋದು, ಇಂಡಿಯನ್ಗೂ ಹಾಕೋಬೋದು. ಹೆಂಗೆ ಅಂತ ಹೇಳಿದ್ರೆ, ಇದು ಮೇಲ್ಗಡೆದು ಬಾರ್ಡ್ರು, ಅಂದರೆ ಹಿಂಗೆ ಬರುತ್ತಲ್ಲ, ಸೊ ಆ ಬಾರ್ಡ್ರು ಇದು. ಓಕೆ, ಕೆಳಗಡೆಗೆ ಈ ಥರ ಇದೆ, ಪಕ್ಷಿ ಬ್ರಾಂಚ್ ಮೇಲೆ ಕೂತಿರೋ ಥರ ನೇಯ್ಗೆ ಮಾಡಿದ್ದಾರೆ. ಅಂದರೆ ಇದು ಪ್ರಿಂಟ್ ಅಲ್ಲ, ಇದು ನೇಯ್ಗೆ ಮಾಡ್ತಾರಲ್ಲ, ಸೊ ಅದು. ಆ್ಯಂಡ್ ಇಡೀ ಸೀರೆ ಬಾಡಿಯಲ್ಲಿ ಈ ಥರ ಚಿಕ್ಕ ಚಿಕ್ಕ ಪಕ್ಷಿಗಳು ಕೂಡ ಇದೆ. ಇದು ಅದರ ಪಲ್ಲು, ಈ ಥರ ಇದೆ. ಆ್ಯಂಡ್ ನಾ ಹೇಳಿದ್ನಲ್ಲ, ವೆಸ್ಟರ್ನ್ಗೂ ಇಂಡಿಯನ್ಗೂ ಎರಡಕ್ಕೂ ಹಾಕೋಬೋದು ಅಂತ ಹೇಳಿ. ಸೊ ಅದಕ್ಕೆ ಕರೆಕ್ಟಾಗಿ ಬ್ಲೌಸ್ ಕೂಡ ಮಾಡಿದ್ದಾರೆ. ಸ್ಲೀವ್ಸ್ ಮಾಮೂಲಿ ಇಷ್ಟು ಲೆಂತು, ಬಿಕಾಸ್ ನಂದು ಈ ಪಾರ್ಟ್ ಏನಿದೆ ಅಲ್ಲ, ಈ ಪೋರ್ಷನ್ ಏನಿದೆ ಅಲ್ಲ, ಸ್ವಲ್ಪ ಡುಮ್ಡುಮ್ಮಕ್ಕಿದೆ. ಸೊ ಹಾಗಾಗಿ ನಾನು ಯೂಶಲಿ ಸ್ಲೀವ್ಸ್ ಇಷ್ಟಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಆ್ಯಂಡ್ ಬ್ಯಾಕು ಈ ಥರ ಓಪನ್ ಇದೆ. ಆ್ಯಂಡ್ ಇಲ್ಲಿ ಮಣಿ ಹೊಲ್ದಿರೋದು. ಇದನ್ನ ನೆನ್ನೆ ಕುತ್ಕೊಂಡು ಹೊಲ್ಕೊಂಡೆ ನಾನು ಮಣಿನ. ಇದನ್ನು ಸ್ಲೀವ್ಸಿಗೆ ಕೂಡ ಹೊಲ್ಕೋಬೇಕಿತ್ತು, ಬಟ್ ಟೈಮ್ ಆಗಲಿಲ್ಲ, ಹುಕ್ಕಿನ ಹಾಕಿಲ್ಲ. ನಾನು ಸಂಜೆ ಬಂದು, ಅಂದರೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು, ಹಸ್ಬೆಂಡ್, ಹಾಗೆ ನನ್ನ ತಂಗಿ 3 ಜನ ಹೊರಗಡೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ವಾಪಸ್ ಬಂದು ಟೈಮ್ ಸಿಕ್ಕಿ ಇದನ್ನು ಹೊಲ್ಕೊಂಡು ಎಲ್ಲ ಮಾಡಿದ್ರೆ ಸಾಯಂಕಾಲ ಉಟ್ಕೊಳ್ತೀನಿ. ಇಲ್ಲಾಂದರೆ ಸಂಕ್ರಾಂತಿ ಇದ್ದೇ ಇದೆಯಲ್ಲ. ಟೀ ಶರ್ಟು ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು. ಇದು ಮ್ಯಾಕ್ಸ್ದು ಕಲ್ಕಿ ಕೋಚ್ಲೆನ್ ಜೊತೆಗೆ ಕೊಲಾಬ್ರೇಷನ್ ಮಾಡಿಕೊಂಡು ಮಾಡಿರೋ ಇದು. ಟೆಕ್ಸ್ಚರ್ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದರಲ್ಲಿ ಕ್ರೀಮ್ ಕಲರ್ ಒಂದಿತ್ತು, ಇನ್ನೊಂದು ಪಿಂಕ್ ಕಲರ್ ಐತಿ, ಅದೊಂದಿತ್ತು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಐ ವಿಲ್ ಬಿ ಟ್ರೈಯಿಂಗ್ ಕಾರ್ಗೋ. ಸೊ ಈ ಥರ ಇದೆ. ಆ್ಯಂಡ್ ವೆರಿ ಸ್ಪೆಷಲ್ ಗಿಫ್ಟ್. ನಾನು ತುಂಬ ಸರ್ಪ್ರೈಸ್ ಆಗಿದ್ದ ಗಿಫ್ಟು ಅಂದರೆ ಇದು. ಐ ಹ್ಯಾಡ್ ಝೀರೋ ಐಡಿಯಾ. ಸೊ ಇದು ಗೋಲ್ಡ್ ಜೊತೆಗೆ ಮಧ್ಯದಲ್ಲಿ ಗ್ರೀನ್ ಇದೆ. ಆ್ಯಂಡ್ ತುಂಬ ಸ್ಟೋನ್ಸ್ ಗಿನ್ಸ್ ಎಲ್ಲ ಇರೋದು ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಇದು ಪರ್ಫೆಕ್ಟ್ ಆಗಿತ್ತು. ಒಳಗಡೆಗೆ ಡಯಲಲ್ಲಿ ಈ ಥರ ಇದೆ, ಗ್ರೀನ್ ಕಲರ್ ಡಯಲ್. ಒಳಗಡೆ ಪಾರ್ಟ್ ಏನಿದೆ ಅದು ಗ್ರೀನ್ ಕಲರ್ ಇದೆ, ಹೊರಗಡೆಗೆ ಪೂರ್ತಿ ಗೋಲ್ಡ್ ಇದೆ. ಆ್ಯಂಡ್ ಚೈನ್ ಕೂಡ ಈ ಥರ ಇದೆ.
ಸೊ ಇದು ಈ ಥರ ಕಾಣುತ್ತೆ. ಸೊ ಫಂಕ್ಷನ್ ವೇರ್ಗೆಲ್ಲ ಆರಾಮಾಗಿ ಮ್ಯಾಚ್ ಆಗುತ್ತೆ. ಯಾವ ಡ್ರೆಸ್ ಹಾಕೊಂಡ್ರು, ಯಾವ ಸೀರೆ ಉಟ್ಕೊಂಡ್ರು ಕೂಡ ಇದಾಗುತ್ತೆ. 99% ಆಗುತ್ತೆ. ಸಿಲ್ವರ್ ಇದ್ರೆ ಸಿಲ್ವರ್ ಹಾಕೊಳ್ತೀನಿ, ಬಟ್ ಯೂಶ್ವಲಿ ರೇಷ್ಮೆ ಸೀರೆಗಳಲ್ಲಿ ಗೋಲ್ಡ್ ಜರಿನೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದು ಇನ್ಮೇಲಿಂದ ಎಲ್ಲ ಫಂಕ್ಷನಲ್ಲೂ ಹಾಕ್ಕೊಳ್ಳೋಕ್ಕೆ ಇದೊಂದು ಸಿಕ್ತು. ಸೊ ಎಸ್, ಇದು ಸೊ ಇಷ್ಟು ನನಗೆ ಬಂದಿದ್ದ ಗಿಫ್ಟು. ಸೊ ಈಗ ಲೇಟ್ ಆಗ್ತಾ ಇದೆ, ಆಗಲೇ ಕೊಟ್ಟಿದ್ದ ಟೈಮ್ಗಿಂತ ಜಾಸ್ತಿ ಆಗೋಗಿದೆ, ಬಿಕಾಸ್ ನಾನು ಬ್ಲಾಗ್ ಮಾಡ್ತಾ ಇದ್ದಲ್ಲ, ಹಾಗಾಗಿ ಪಟ ಅಂತ ರೆಡಿ ಆಗ್ತೀನಿ. ಈಗ ಈ ಡ್ರೆಸ್ ಹಾಕ್ಕೊಳ್ತೀನಿ. ಈ ಡ್ರೆಸ್ ಹಾಕೊಂಡು ಹೊರಗಡೆ ಹೋಗಿ ವಾಪಸ್ ಬಂದು ಅದಾದ್ಮೇಲೆ ನಾನು ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. Happy birthday to you. Happy birthday to you. Happy birthday, dear Shreya. Happy birthday to you. One eternity later. ಹಲೋ. ಸೊ ಊಟ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ನೀವು ನೋಡಿದ್ರಿ ಏನೇನು ತಿಂದ್ವಿ ಅಂತ. ಹೌಸ್ ಆಫ್ ಕಾಮನ್ಸ್ ಅಂತ ಇಲ್ಲೇ ಇದೆ, ನಮ್ಮ ಮನೆಯಿಂದ ತುಂಬ ಹತ್ತಿರ. ಅಲ್ಲೇ ಹೋದ್ವಿ, ಬಿಕಾಸ್ ತಂಗಿನೂ ಹೋಗಬೇಕಿತ್ತು, ಅವಳಿಗೂ ಬೇರೆ ಕಮಿಟ್ಮೆಂಟ್ ಇದ್ದಿದ್ದರಿಂದ ಅವಳು ಆ ಕಡೆ ಹೋಗಬೇಕಿತ್ತು, ಅವಳಿಗೆ ಆನ್ ದ ವೇ ಆಗ್ತಿತ್ತು. ಸೊ ಹಾಗಾಗಿ ತುಂಬ ದೂರನೂ ಆಗಲ್ಲ, ನಮಗೂ ವಾಪಸ್ ಬರೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅಲ್ಲಿ ಹೋಗಿದ್ವಿ. ಆ್ಯಂಡ್ ಈಗ ನನ್ನ ಇಯರ್ಲಿ ರಿಚುವಲ್ ಮಾಡೋಕ್ಕೆ ನಾನೊಬ್ಬಳೇ ಹೋಗ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನಾನು ಯೂಶ್ವಲಿ ನನ್ನ ಹುಟ್ಟಿದ ಹಬ್ಬದ ದಿನ ಗಿಡ ತೊಗೊಂಡು ಬರ್ತೀನಿ, ಯಾವುದಾದ್ರೂ ಒಂದಾದರೂ ತೊಗೊಂಡು ಬರ್ತೀನಿ. ನನಗೆ ಈ ಸರಿ ಏನೋ ಒಂದು ಪ್ಲ್ಯಾನ್ ಇಟ್ಕೊಂಡು ಹೋಗ್ತಿದ್ದೀನಿ, ನೋಡೋಣ ಅದು ಹೆಂಗೆ ಸಿಗುತ್ತೆ ಏನು ಅಂತ ಗೊತ್ತಿಲ್ಲ. ಪರ್ಟಿಕ್ಯುಲರ್ಲಿ ಒಂದು 3-4 ಗಿಡ ಹುಡುಕ್ತಿದ್ದೀನಿ. ಎಲೆಕ್ಟ್ರಾನಿಕ್ ಸಿಟಿ ಇದ್ರೆ ಆರಾಮಾಗಿ ಸಿಕ್ಬಿಡುತ್ತೆ, ಯಾಕಂದರೆ ಅಲ್ಲಿ PCR ಗಾರ್ಡನ್ ಮಾಲ್ ಇದೆ ಅಲ್ಲ, ಸೊ ಅಲ್ಲಿ ಎಲ್ಲ ಗಿಡಗಳು ಸಿಗುತ್ತೆ. ಬಟ್ ಈ ಏರಿಯಾದಲ್ಲಿ ಆ ಥರದ ಗಿಡಗಳು ಸಿಗಲ್ಲ ನಾನು ಅಂದ್ಕೊಂಡಿದ್ದು. ಬಟ್ ನೋಡೋಣ ಲಕ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ಸೊ ಚಿಕ್ಕದು ಒಂದು 3-4 ಇದಿದೆ ಇಲ್ಲಿ, ನರ್ಸರಿಗಳಿದೆ. ಒಂದು 2ರಲ್ಲಿ ವಿಚಾರಿಸ್ಬಿಟ್ಟು ಒಂದು 2-3ರಲ್ಲಿ ವಿಚಾರಿಸ್ಬಿಟ್ಟು ಸಿಕ್ಕರೆ ತೊಗೊಂಡು ವಾಪಸ್ ಬರ್ತೀನಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ಆಲ್ಸೋ ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ, ಯಾಕಂದರೆ ಇದನ್ನು ಹಾಕ್ಕೊಳ್ದೆ ಹಾಗೆ ಇಟ್ಟಿದ್ದೆ. ಬರ್ಡೇ ದಿನನೋ ಸಂಕ್ರಾಂತಿ ದಿನನೋ ಹಾಕ್ಕೊಳ್ಳೋಣ ಅಂತ. ಬಂದಮೇಲೆ ವಾಪಸ್ ನಾನು ಬೆಳಗ್ಗೆ ಹಾಕ್ಕೊಂಡಿದ್ದು ಫ್ರಾಕ್ನೇ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಅದಾದಮೇಲೆ ಈ ಗಿಡ ಎಲ್ಲ ತೊಗೊಂಡು ಬರೋಕ್ಕೆ ಹೋಗಬೇಕು. ಆ್ಯಂಡ್ ಅದು ಫುಲ್ ಫ್ಲೋರ್ ಲೆಂತ್ ಇರೋದ್ರಿಂದ ಏನಂತಾರೆ, ತುಂಬ ಈಜುತ್ತೆ. ಗಾಡೀಲಿ ಗಿಡನ ಮುಂದೆ ಇಟ್ಕೊಂಡು ಬರ್ತೀನಲ್ಲ, ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡಿ ಇದನ್ನು ಹಾಕ್ಕೊಳ್ಳೋಣ ಅಂತ ಹೇಳಿ ಇದನ್ನು ಹಾಕ್ಕೊಂಡೆ. ಆ್ಯಂಡ್ ಇದು ನನ್ನ ಫಸ್ಟ್ ನರ್ಸರಿಗೆ ಹೋದೆ ಮನೆ ಹತ್ರನೇ. ಬಟ್ ಇದು ನಾನು ಯಾವಾಗಲೂ ಹೋಗೋಣ ಅಂದ್ಕೊಳ್ತಿದ್ದೆ, ಅದೇನೋ ಟೈಮ್ ಆಗಿರಲಿಲ್ಲ. ಸೊ ಇಲ್ಲಿ ನನಗೆ ಇಷ್ಟನೇ ಆಗಲಿಲ್ಲ ಯಾವುದೂ. ನನ್ನ ಹತ್ರ ಇದ್ದಿದ್ದೇ ಇತ್ತು. ಆ್ಯಂಡ್ ನಾನು ಹೇಳಿದ್ನಲ್ಲ, ಪರ್ಟಿಕ್ಯುಲರ್ಲಿ ನಾನು ಹುಡುಕ್ತಿದ್ದೀನಿ, ಅದು ಸಿಗ್ತಾ ಇಲ್ಲ ಅಂತ. ಇಲ್ಲಿ ಇನ್ನೊಂದಿದು ಇದ್ರ ನೆಕ್ಸ್ಟ್ದು ಕೊನೆಗೆ ನಾನು ಇಲ್ಲಿಗೆ ವಾಪಸ್ ಬಂದು ತೊಗೊಂಡಿದ್ದೀನಿ. 4-5 ಕಡೆಗೆ ಸುತ್ತಿದೆ. ಅವತ್ತು ತುಂಬ ಟಯರ್ಡ್ ಅನಿಸ್ಬಿಡ್ತು. ಸರಿ ಮನೆಗೆ ವಾಪಸ್ ಬಂದು ಮತ್ತೆ ಹೋಗಿ ಫಸ್ಟ್ ಯಾವುದಕ್ಕೆ ಹೋಗಿದ್ನೋ, ಸೆಕೆಂಡ್ ಯಾವುದಕ್ಕೆ ಹೋಗಿದ್ನೋ ಅದಕ್ಕೆ ಹೋಗಿ ಗಿಡ ತೊಗೊಂಡು ಬಂದೆ. ಯಾವ ಗಿಡ ಏನು ಅಂತ ಹೇಳಿ ನೀವು ಮುಂದೆ ನೋಡ್ತೀರಾ. ನನಗೆ ಬೇಸಿಕಲಿ ಬೇಕಾಗಿದ್ದು ಒಂದಿಷ್ಟು urban.com ಅಲ್ಲಿ ಆರ್ಡರ್ ಮಾಡಿದ್ದೀನಿ. ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಯಾವ್ದು ಮಾಡಿದ್ದೀನಿ ಅಂತ. ಆ್ಯಂಡ್ ನಿಮಗೆ ಗೊತ್ತಿರೋ ಥರ
ನನಗೆ ಸ್ವಲ್ಪ ಥ್ರೋಟ್ ಪೇನು, ಥ್ರೋಟ್ ಇನ್ಫೆಕ್ಷನು ಎಲ್ಲ ಆಗಿದ್ದರಿಂದ ತುಂಬ ಕೆಮ್ಮು ಅದು ಎಲ್ಲ ಇದೆ. ಸೊ ಹಾಗಾಗಿ ಆ್ಯಂಡ್ ಇವತ್ತು ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ರು. ಸೊ ಹಾಗಾಗಿ ಈ ವಿಡಿಯೋ ಸ್ವಲ್ಪ ಲೇಟ್ ಆಯಿತು. ಐ ಆಮ್ ರಿಯಲಿ ಸಾರಿ. ನಾನು 9 ಗಂಟೆ ಒಳಗೆ ಹಾಕಬೇಕು ಅಂತ ತುಂಬ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಐ ಆಮ್ ರಿಯಲಿ ಸಾರಿ ಅಬೌಟ್ ಇಟ್. ಬಟ್ ಅದರ ಜೊತೆಗೆ ವಾಯ್ಸ್ ಓವರ್ ಕೊಡಬೇಕಾದ್ರೂ ಅಷ್ಟೇ ಮಧ್ಯೆ ಮಧ್ಯೆ ತುಂಬ ಕೆಮ್ಮು ಬರ್ತಾ ಇದೆ. ಸೊ ಹಿಂದೆ ಹೋಗು ಮುಂದೆ ಬಾ ಇದೇ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಅಂತ. ನೆಕ್ಸ್ಟ್ ಹಂಗಾಗಲ್ಲ, ಐ ಆಮ್ ರಿಯಲಿ ಶ್ಯೂರ್. ಏನೋ ಕೂತ್ಕೊಳ್ಳೆ. ಎಲ್ಲ ಕಡೆ ತೊಗೊಂಡೋಗ್ತಾಳೆ. ಗೊಂಬೆದ ಗತಿ ಏನಾಗಿದೆ ಅಂದರೆ ನಾನು ಹಿಂಗೆ ತೋರಿಸ್ಲಾರೆ. 2 ಕಿವಿ ಹೋಗಿದೆ, ಅದು ಯೂನಿಕಾರ್ನ್ದು ತಲೆ ಹತ್ತಿ ಹೊರಗೆ ಬಂದಿದೆ, ಎಲ್ಲ ಹೋಗ್ತಾ ಇದೆ ಪಾರ್ಟ್ ಬೈ ಪಾರ್ಟ್. ಇವಾಗ ಕಿತ್ತಾಕ್ತಿದ್ದಾಳೆ. ಎನಿವೇಸ್, ಇಗ್ನೋರಿಂಗ್ ಹರ್. ಸೊ ದಿಸ್ ಇಸ್ ಮೈ ನ್ಯೂ ಪ್ಲಾಂಟ್ ಬೇಬಿ ಆ್ಯಂಡ್ ಆ್ಯಂಥೇರಿಯಮ್ ಅನಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ 90% ನಾನು ಶ್ಯೂರ್ ಇದ್ದೀನಿ. ಬಟ್ ನಾನೊಂದು 2-3 ಕಡೆ ನೋಡಿದೆ ಆ್ಯಂಡ್ ಫಸ್ಟ್ ಹೋಗಿನಲ್ಲ ಅಂಗಡಿ, ಅದೇ ಅಂಗಡಿಗೆ ವಾಪಸ್ ಹೋದೆ. ಯಾಕೆ ಅಂದರೆ ಇದಕ್ಕೋಸ್ಕರ. ಸೊ ಈಗ ಇತ್ತೀಚೆಗೆ ಮಣ್ಣಿಂದು ಸಿಗೋದು ಸ್ವಲ್ಪ ಕಷ್ಟ ಆಗಿದೆ. ಆಲ್ಸೋ ಸಿಕ್ಕರೂ ತುಂಬ ಪ್ರೈಸಿ ಇರುತ್ತೆ. ಇದು 150 ರೂಪೀಸು. ಇದು ಇಷ್ಟಿದೆ. ಓಕೆ, ಸದ್ಯಕ್ಕೆ ಇದನ್ನು ನಾನು ಇಲ್ಲಿ ಟಿ ವಿ ಪಕ್ಕ ಇಟ್ಟಿದ್ದೀನಿ. ಗಿಡ ತೊಗೊಂಡು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ನನಗನ್ನಿಸ್ತು ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ. ಬಿಕಾಸ್ ಮನೇಲಿ ಏನೂ ಮಾಡಿರಲಿಲ್ಲ. ನಾನು ಯೂಶ್ವಲಿ ಹಿಂದಿನ ದಿನನೇ ಬೇಸನ್ ಉಂಡೆ ಅಥವಾ ಗುಲಾಬ್ ಜಾಮೂನ್ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ತೀನಿ. ಕಾಲೇಜಿಗೆ ಹೋಗಬೇಕಾದ್ರಂತೂ ಬೇಸನ್ ಉಂಡೆ ಮಾಡಿಬಿಡ್ತಾ ಇದ್ದೆ. ಸೊ ನಾನು ಇವಾಗ ಬೇಸನ್ ಉಂಡೆಗೆ ಅದಕ್ಕೆ ಹುರಿತಾ ಇದ್ದೀನಿ. ಆ್ಯಂಡ್ ಅಷ್ಟು ಹಾಕಿದೆ ಡಬ್ಬದಿಂದ. ಅದಾದಮೇಲೆ ಒಂದು 2 ಹಿಡಿ ತೆಗೆದಿಟ್ಟೆ. ಅಜ್ಜಿ ಯಾವಾಗಲೂ ಹೇಳ್ತಾರೆ ಅಷ್ಟು ಹಾಕಬಾರ್ದು, ಅಂದರೆ ಇರೋದಷ್ಟು ಒಂದೇ ಸರಿ ಖಾಲಿ ಮಾಡಬಾರ್ದು, ಒಂಚೂರು ಏನಕ್ಕಾದ್ರೂ ಎಮರ್ಜೆನ್ಸಿಗೆ ಇಡಬೇಕು ಅಂತ ಹೇಳಿ ನಾನು ಅದನ್ನು ಯಾವಾಗಲೂ ಫಾಲೋ ಮಾಡ್ತೀನಿ. ಆ್ಯಂಡ್ ನಾನು ಫಾಲೋ ಮಾಡಿದಾಗೆಲ್ಲನೂ, ಅಂದರೆ ನಾನು ಎತ್ತಿಡ್ತೀನಲ್ಲ, ಇವಾಗ ಹಸಿಮೆಣಸಿನ್ಕಾಯಿಯು ಅಷ್ಟೇ ಎಷ್ಟೋ ಸರಿ ಆಗಿದೆ ಇದು. ನಾನು ಹಸಿಮೆಣಸಿನ್ಕಾಯಿನೂ ಒಂದು 2 ಉಳಿಸ್ಬಿಟ್ಟು ಮಿಕ್ಕಿದ್ದು ಹಾಕಿರ್ತೀನಿ, ಅಥವಾ ಒಂದೇ ಒಂದು ಉಳಿಸಿರ್ತೀನಿ. ಆ ಒಂದು ಕೆಲವೊಂದು ಸರಿ ಲೈಫ್ ಸೇವರ್ ಆಗಿಬಿಡುತ್ತೆ. ಒಂಥರ ಲೈಕ್ ಸಮಥಿಂಗ್ ಡಿಫ್ರೆಂಟ್ ಅದು ಒಂಥರ. ಸೊ ಹಾಗಾಗಿ ನಾನು ಅವತ್ತಿಂದ ಇವತ್ತಿನ ತನಕ ಕಂಪ್ಲೀಟಾಗಿ ಏನನ್ನೂ ಹಾಕಲ್ಲ, ಒಂಚೂರಾದರೂ ಎತ್ತಿಡ್ತೀನಿ. ಬಟ್ ಎನಿವೇಸ್, ಬ್ಯಾಕ್ ಟು ಬೇಸನ್ ಉಂಡೆ. ಸೊ ನಾನು ಬೇಸನ್ ಉಂಡೆ ಮೆಷರ್ಮೆಂಟ್ ಈ ರೀತಿ ತೊಗೊಳ್ತೀನಿ. 1 kg ಕಡಲೆ ಬೇಳೆ ತೊಗೊಂಡ್ರೆ 3/4 kg ಸಕ್ಕರೆ ತೊಗೊಳ್ತೀನಿ. ಆ್ಯಂಡ್ ಒಂದು ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಸೊ ಈ ಪರ್ಟಿಕ್ಯುಲರ್ ವೇ ಆಫ್ ಬೇಸನ್ ಉಂಡೆ ಏನಿದೆ ಅಲ್ಲ, ತುಂಬ ತುಪ್ಪ ಬೇಕಾಗಲ್ಲ. ಆ್ಯಂಡ್ ಸ್ವೀಟ್ ಕೂಡ ಕಡಿಮೆ ಹಾಕ್ತೀನಿ. ಸೊ ಕಡಿಮೆ ಹಾಕ್ತೀನಿ ಇನ್ ದ ಸೆನ್ಸ್ ಆಪ್ಟಾಗಿರುತ್ತೆ, ಕರೆಕ್ಟಾಗಿರುತ್ತೆ. ನೀವು ತಿಂದು ನೋಡಿ, ನಿಮಗೆ ಒಂದ್ಸರಿ ಗೊತ್ತಾಗುತ್ತೆ. ಆ್ಯಂಡ್ ಇದನ್ನು ಸಣ್ಣ ಉರಿಯಲ್ಲೇ ಇಟ್ಟು ಪೂರ್ತಿ ಹುರಿಬೇಕು. ನಾನು ಇವತ್ತು 1/2 kg ಬೇಳೆದು ಮಾಡ್ತಾ ಇದ್ದೀನಿ. ಒಂದು 30 ಉಂಡೆ ಆಗಿತ್ತು, ಒಂದು ಮೀಡಿಯಮ್ ಸೈಜ್ ಉಂಡೆಗಳು 30 ಆಗಿತ್ತು. ಸೊ ನೀವು ಆ ಮೆಜರ್ಮೆಂಟ್ ಮೇಲೆ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ನಂಗೆ ಅನ್ಸುತ್ತೆ ಒಂದು 1/4 ಲೀಟ್ರು ಕೂಡ ನಾನು ತುಪ್ಪ ಯೂಸ್ ಮಾಡಿರ್ಲಿಕ್ಕಿಲ್ಲ ಇವತ್ತು. ಸೊ ಒಂದು 1/4 ಲೀಟ್ರ್ ತಂದರೆ ನಿಮಗೆ ಸಫಿಷಿಯಂಟ್ ಆಗುತ್ತೆ. ಆ್ಯಂಡ್ ಇದು ಹುರಿತಾ ನಿಮಗೆ ಕೈಗೆ ಹಗುರ ಅನಿಸುತ್ತೆ, ಅಲ್ಲಿವರೆಗೂ ಹುರಿತಾ ಇರಬೇಕು. ಮೇಲೆ ಬಣ್ಣ ಏನಿರುತ್ತೆ ಅದು ಸ್ವಲ್ಪ ಕಂದು ಬರುತ್ತೆ, ನೀವು ನೋಡ್ತೀರಾ ಇವಾಗ ಮುಂದೆ. ಕೈ ಆಡ್ತೀವಲ್ಲ, ಸೊ ಈ ಥರ ಕೈ ಆಡಬೇಕಾದ್ರೆ ಆ ಥರ ಕೈ ಆಡಬೇಕಾದ್ರೆ ನಮಗೆ ವೆಯ್ಟ್ ಅನಿಸಲ್ಲ. ಸೊ ಫಸ್ಟು ಬಿಗಿನಿಂಗಲ್ಲಿ ನಾವು ಯಾವಾಗ ಕೈ ಆಡಿಸ್ತಿರ್ತೀವಿ ಅಂದರೆ ಹುರಿತಾ ಇರ್ತೀವಲ್ಲ, ಭಾರ ಅನಿಸುತ್ತೆ. ಬಟ್ ಬರ್ತಾ ಬರ್ತಾ ತುಂಬ ಲೈಟ್ ವೆಯ್ಟ್ ಅನಿಸುತ್ತೆ. ಸೊ ಕೈಗೆ ಭಾರ ಅನಿಸಲ್ಲ. ಸೊ ಆವಾಗ ಆಗಿದೆ ಅಂತ. ಓಕೆ, ಸೊ ಲೋ ಫ್ಲೇಮೇ ಇಟ್ಕೊಂಡಿದ್ದೀನಿ, ಯಾಕಂದರೆ ಹೈ ಫ್ಲೇಮಲ್ಲಿ ಫುಲ್ ಕಪ್ಪಾಗಿಬಿಡುತ್ತೆ ಆ್ಯಂಡ್ ಒಳಗಡೆ ಆಗಲ್ಲ, ಹಸ್ಕಿರುತ್ತೆ. ಆ್ಯಂಡ್ ಸ್ವೀಟ್ ಕೂಡ ಅಷ್ಟೇ, ನೀವು ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಹಾಕ್ಕೋಬೋದು. ಈ ಕಡಲೆ ಹಿಟ್ಟು ಹುರಿದು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಆದರೆ ನನಗೆ ಇದು ತುಂಬ ಈಸಿ ಅನಿಸುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಅದು ಕೈ ಆಡಿಸ್ತಾನೆ ಇರಬೇಕು, ಬಿಡದೆ ಕೈ ಆಡಿಸ್ಬೇಕು. ಇದಕ್ಕೆ ಮಧ್ಯೆ ಮಧ್ಯೆ ಹಿಂಗೆ ಹುರಿತಾ 1 ಸೆಕೆಂಡ್ ಆ ಕಡೆ ಈ ಕಡೆ ಹೋದ್ರೂ ನಡೆಯುತ್ತೆ. ಬಟ್ ಅದಕ್ಕೆ ಹಂಗಾಗಲ್ಲ. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಇವಾಗ ನಾನು ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಸೊ ವೆಯ್ಟ್, ಇದು ನಾವು ಹಿಂಗೆ ಗಟ್ಟಿಯಾಗಿ ಹಿಂಗೆ ಹಿಡ್ಕೊಂಡ್ರೆ ನಮ್ಮ ಕೈಗೆ ಬಿಸಿ ತಾಕಬಾರ್ದು. ಬೆಚ್ಚಗಿದ್ರೆ ನಡೆಯುತ್ತೆ, ತೊಂದರೆ ಇಲ್ಲ. ಫುಲ್ ತಣ್ಣಗಾಗಕ್ಕೂ ಬಿಡ್ಬೋದು. ಬಟ್ ಇವಾಗ ಚಳಿಗಾಲ ಇರೋದ್ರಿಂದ ಫುಲ್ ತಣ್ಣಗಾಗಕ್ಕೆ ಬಿಟ್ಟರೆ ಒಂಥರ ಅದು ಕ್ರಂಚಿನೆಸ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇದು ಬೆಚ್ಚಗಾಗಿದೆ ಈಗ, ಅಂದರೆ ಹಿಡ್ಕೋಬೋದು. ಇದು ಬಿಸಿ ಇಲ್ಲ, ಬೆಚ್ಚಗಿದೆ. ಸೊ ಇದನ್ನು ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ತೀನಿ, ಆಮೇಲೆ ಜರಡಿ ಹಿಡ್ಕೊಳ್ತೀನಿ. ಇದು ಒಂದೇ ಸರಿ ಕಂಪ್ಲೀಟ್ ಆಗಿ ಫೈನ್ ಪೌಡರ್ ಆಗಲ್ಲ. ಸೊ ಹಾಗಾಗಿ ಒಂದ್ಸರಿ ಮತ್ತೆ ಒಂದ್ಸರಿ ಜರಡಿ ಹಿಡ್ಕೊಂಡು ಆ ಥರ ಮಾಡ್ಕೊಂಡು ಅದನ್ನ ಪೂರ್ತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಮತ್ತೆ ಜರಡಿ ಹಿಡ್ಕೊಂಡು ರೆಡಿ ಮಾಡ್ಕೊಂಡು ಅದಾದ್ಮೇಲೆ ಅದೇ ಜಾಗದಲ್ಲಿ ನಾನು ಸಕ್ಕರೆ ಕೂಡ ಮಿಕ್ಸಿಗೆ ಹಾಕೊಳ್ತೀನಿ. ಸೊ ಸಕ್ಕರೆ ಮಿಕ್ಸಿಗೆ ಹಾಕೊಂಡು ಇದೆರಡನ್ನ ಆಮೇಲೆ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದ್ರೆ
ಡ್ರೈ ಇಂಗ್ರೀಡಿಯೆಂಟ್ಸ್. ನೀವು ಅದನ್ನು ಸ್ವಿಫ್ಟ್ ಕೂಡ ಮಾಡ್ಬೋದು, ಅಂದರೆ ನೀವು ಅದನ್ನು ಎರಡನ್ನೂ ಸೇರಿಸಿ ಜರಡಿ ಕೂಡ ಹಿಡಿಬೋದು. ಕ್ಲೀನಾಗಿ ಮಿಕ್ಸ್ ಆಗೋದು ಡೌಟ್ ಇತ್ತು ಅಂತ ಅಂದರೆ, ಬಟ್ ನಿಮಗೆ ಮುಂದೆ ಹೇಳಿದ್ದೀನಿ ಹೆಂಗೆ ಮಿಕ್ಸ್ ಆಗುತ್ತೆ, ಮಿಕ್ಸ್ ಆಗಿದ್ದು ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿ. ನಾನು ಇವಾಗ ಅರ್ಧ ಕೆ ಜಿ ತೊಗೊಂಡಿರೋದು. ಸೊ ಇದಕ್ಕೆ ನಾನು ಅರ್ಧ ಕೆ ಜಿಗಿಂತ ಒಂಚೂರು ಕಡಿಮೆ ಸಕ್ಕರೆ ಹಾಕ್ತೀನಿ. ಇದು ಅರ್ಧ ಕೆ ಜಿ ಪೂರ್ತಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ರಾಬಬ್ಲಿ ಹಾಕಿದಷ್ಟು ಹಾಕಿ ಇದಿಷ್ಟು ಎತ್ತಿಟ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ತುಂಬ ಜಾಸ್ತಿ ಆಗುತ್ತೆ. ತುಂಬ ಜಾಸ್ತಿ ಆದರೆ ಬೇಸನ್ ಉಂಡೆ ತಿನ್ನೋಕ್ಕಾಗಲ್ಲ. ಇದನ್ನು ಈಗ ಡ್ರೈ ಇದೆ ಅಲ್ಲ, ಇದನ್ನು ಈಗ ಫಸ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಇದೆರಡು ಸೇರಿಸಿ ಕೂಡ ಜರಡಿ ಹಿಡಿಬೋದು, ಬಟ್ ನಾನು ಹಂಗೆ ಮಾಡಲ್ಲ, ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಿಷ್ಟು ಆಯ್ತಲ್ಲ, ಈಗ ನೀವು ಎನಿ ಡ್ರೈ ಫ್ರೂಟ್ಸ್ ಏನಾದರೂ ಹಾಕೋಬೇಕಂದ್ರೆ, ಅಥವಾ ಈ ಗಟ್ಟಿ ಅವಲಕ್ಕಿ ಇರುತ್ತಲ್ಲ ಅದನ್ನು ಕೂಡ ನೀವು ಕರೆದು ಹಾಕ್ಬೋದು. ಅಂದರೆ ಏನಂತಾರೆ, ತುಪ್ಪದಲ್ಲಿ ಒಂಚೂರು ಕರೆದ್ರೆ ಅದು ಕ್ರಿಸ್ಪಿ ಒಂಥರ ಪಫ್ಸ್ ಥರ ಆಗುತ್ತೆ. ಸೊ ಆ ಪಫ್ಸ್ನ ಹಾಕಿದ್ರೆ ಮಧ್ಯೆ ಕ್ರಂಚಿ ಬೇಕಂದರೆ ಅದು ಆಗುತ್ತೆ. ತುಪ್ಪದಲ್ಲಿ ಹುರ್ಕೊಂಡು ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೊಳ್ಬೋದು. ನನಗೆ ಡ್ರೈ ಫ್ರೂಟ್ಸ್ ಅಷ್ಟು ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಹಾಕ್ತಾ ಇಲ್ಲ. ಇದಕ್ಕೆ ಮೇನ್ಲಿ ಗೋಡಂಬಿ ಇಷ್ಟ ಆಗುತ್ತೆ, ಬಟ್ ಗೋಡಂಬಿ ಮನೆಯಿಲ್ಲ. ಸೊ ಇದು ಅರ್ಜೆಂಟಿಗೆ ಇವಾಗ ಏನಂತಾರೆ ಸಡನ್ನಾಗಿ ಮಾಡ್ತಾ ಇರೋದ್ರಿಂದ ನಾನು ಮತ್ತೆ ಇನ್ನೇನು ತರ್ಸಕ್ಕೆ ಹೋಗೋದಿಲ್ಲ. ಆ್ಯಂಡ್ ನಾನು ಹೇಳಿದ್ನಲ್ಲ, ನಿಮಗೆ ತುಂಬ ಜಾಸ್ತಿ ಬೇಕು ಉಂಡೆಯಲ್ಲಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ 1:1, ಅಂದರೆ ಅದು ಹಿಟ್ಟು 1 kg ಅಲ್ಲ, ಬೇಳೆ 1 kg ತೊಗೊಳ್ಬೇಕು. ಹಿಟ್ಟು ಮತ್ತು ಬೇಳೆ ಎರಡು 1 kg. ಇಲ್ಲ ನಿಮಗೆ ಸ್ವೀಟ್ ಮೈಲ್ಡಾಗಿರಲಿ, ಅಥವಾ ತಿಂದರೆ ತಿಕ್ತಾ ಇದೆ ಅಂದರೆ ಒಂಥರ ಈ ಸ್ವೀಟ್ ತಿಂದರೆ ಹೆಂಗೆ ಒಂದೇ ಸರಿ ಶುಗರ್ ಅಷ್ಟು ಥರ ಆಗುತ್ತಲ್ಲ, ಸೊ ಅದು ಬೇಡ ಅಂತ ಅಂದರೆ ನಾನು ಹೇಳ್ದಾಗೆ 1 kg ಬೇಳೆಗೆ ಪ್ರಾಬಬ್ಲಿ ಒಂದು 3/4 kg, ಸೊ 1/4 kg ಅಷ್ಟು ಕಡಿಮೆ ಆ ಥರ ನೀವು ಮಾಡ್ಕೊಳ್ಳಿ. ಸೊ ಈಗ ನಾನು ತುಪ್ಪ ಹಾಕ್ತೀನಿ, ನೀವೇ ನೋಡ್ತೀರಾ ಎಷ್ಟು ಹಿಡಿಸಿದೆ ಅಂತ. ತುಂಬ ಕಮ್ಮಿ ಹಿಡಿಸುತ್ತೆ. ಸೊ ಎಸ್, ಲೆಟ್ಸ್ ಮಿಕ್ಸ್ ಇಟ್. ನಾನು ಯಾವುದೇ ಡ್ರೈ ಫ್ರೂಟ್ಸ್ ಹಾಕ್ತಿಲ್ಲ, ಬಟ್ ನೀವು ಹಾಕ್ತಿದ್ರೆ ಫಸ್ಟು ಡ್ರೈ ಫ್ರೂಟ್ಸಲ್ಲಿ ಡ್ರೈ ಫ್ರೂಟ್ಸ್ ಏನಿರುತ್ತೆ ಅದನ್ನು ಫಸ್ಟ್ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಳ್ಳಿ. ನಾನು ಹಾಕ್ತಿಲ್ಲ, ಅದರಿಂದ ಡೈರೆಕ್ಟಾಗಿ ತುಪ್ಪ ಹಾಕ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ಉಂಡೆ ಆಗ್ತಾ ಇದೆ ಆಲ್ರೆಡಿ. ಸೊ ಐ ಥಿಂಕ್ ತುಪ್ಪ ಸಾಕು. ನಿಮಗೆ ತುಂಬ ಜಿಡ್ಡು ಕೂಡ ಅನಿಸಲ್ಲ, ಇದು ತಿಂದಾದ್ಮೇಲೆ ತುಂಬ ಜಿಡ್ಡು ಅಂತ ಕೂಡ ಅನಿಸಲ್ಲ. ಬಟ್ ಎಸ್, ಲೆಟ್ ಮಿ ಮಿಕ್ಸ್ ದಿಸ್. ಕೆಳಗಡೆ ಪೂರ್ತಿ ಇನ್ನು ಕೆಳಗಡೆ ಎಲ್ಲ ಮಿಕ್ಸ್ ಮಾಡೋದಿದೆ. ಇದೊಂದು 5 ನಿಮಿಷ ಆರಾಮಾಗಿ ನಿಧಾನಕ್ಕೆ ಸ್ವಲ್ಪ ಕೈದು ಪಾಮ್ ಪ್ರೆಷರ್ ಹಾಕಿದ್ರೆ ತುಪ್ಪ ಇರುತ್ತಲ್ಲ, ನಾನು ಕರಗಿಸಿಲ್ಲ, ನೀವು ನೋಡಿದ್ರೆ ಹಾಗೆ ಇದೆ. ಆ ತುಪ್ಪದ ಕೈಯಿನ ಕಾವಿಗೆ ಆ ತುಪ್ಪ ಕರ್ಕೊಂಡಾಗ ಇನ್ನೂ ಇದಾಗುತ್ತೆ, ಅಂದರೆ ಇನ್ನು ನೀಟಾಗಿ ಬೈಂಡ್ ಆಗುತ್ತೆ. ಸೊ ಅದನ್ನು ಮಾಡ್ತೀನಿ, ಒಂದು 5 ನಿಮಿಷ ಆಗುತ್ತೆ ಅದು. ಓಕೆ, ಸೊ ನಾನು ತುಪ್ಪದ ಬಾಟ್ಲು ಫಸ್ಟ್ ಇಟ್ಟಾಗ ನೀವು ನೋಡಿರ್ತೀರಾ ಎಷ್ಟಿತ್ತು ಅಂತ ಹೇಳಿ. ಇನ್ನು ಮಿಕ್ಕಿದ್ದು ಇಷ್ಟು ಮಿಕ್ಕಿದೆ, ಇದು ರೆಡಿ ಇದೆ. ಆ್ಯಂಡ್ ಬೇಸನ್ ಉಂಡೆ ರೆಡಿ. 30ರಿಂದ 35 ಬೇಸನ್ ಉಂಡೆ ಆಗಿದೆ ಅರ್ಧ kg ಇದರಲ್ಲಿ. ಆ್ಯಂಡ್ ಇನ್ನೇನು ಟೈಮ್ ಆಯಿತು, ಇನ್ನು ಸೀರೆ ಗಿರೆ ಎಲ್ಲ ಉಟ್ಕೊಳ್ಳೋ ಸೀನೆಲ್ಲ ಇಲ್ಲ. ನಾನು ಬಂದ ತಕ್ಷಣ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಅಂದ್ಕೊಂಡೆ ಲೈಕ್ 5 ನಿಮಿಷ ಉಟ್ಕೊಂಡು ಉಟ್ಕೊಂಡು ಬಿಚ್ಚಿಬಿಟ್ರೆ ಚೆನ್ನಾಗಿರಲ್ಲ. ಸಂಕ್ರಾಂತಿ ಹಬ್ಬದ ದಿನ ಎಳ್ಬೀರಕ್ಕೆಲ್ಲ ಹೋಗ್ತೀನಲ್ಲ, ಸೊ ಆವಾಗಲೇ ಉಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಹಾಗಾಗಿ ನಾನು ಸೀರೆ ಉಟ್ಕೊಳ್ಳಿಲ್ಲ. ಆ್ಯಂಡ್ ಹುಕ್ಸ್ ಕೂಡ ಹಾಕ್ಕೊಂಡಿಲ್ಲ, ಇನ್ನು ನಾಳೆ ಕುತ್ಕೊಂಡು ಅದನ್ನು ಮಾಡಬೇಕು. ಬಟ್ ಎನಿವೇಸ್, ಇದು ಆಗಿತ್ತು ನನ್ನ ಬರ್ಡೇ ವ್ಲಾಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವಿಶ್ ಮಾಡಿದ್ದೀರಾ, ಲೈಕ್ ನನಗೆ ಪರ್ಸ್ನಲಾಗಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ಆ್ಯಂಡ್ ಎಸ್, ಹೀಗೆ ನನ್ನ ಸಪೋರ್ಟ್ಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಆ್ಯಂಡ್ ಎಸ್, ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.